ನಮಸ್ಕಾರ ಸ್ನೇಹಿತರೆ, ಟ್ರೋಲಡ್ಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಸಿವಿಲ್ ಪೋಸ್ಟ್ 3991 ಪೋಸ್ಟ್ ಬಿಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ನನ್ನ ಚಾನಲ್ ಅಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದು ಸಹ ಕನ್ನಡದಲ್ಲಿ ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು SSC ಮಾರ್ಕ್ಸ್ ಕಾರ್ಡ್, ಮತ್ತೆ PUC ಮಾರ್ಕ್ಸ್ ಕಾರ್ಡ್, ಮತ್ತೆ ಆಧಾರ್ ಕಾರ್ಡ್. ಇಷ್ಟಿದ್ರೆ ಸಾಕು, ನೀವು ಸಿವಿಲ್ ಕಾನ್ಸ್ಟೇಬಲ್ಗೆ ಮತ್ತೆ ಅಪ್ಲೈ ಮಾಡಬಹುದು. ನಿಮ್ಮ ಬಳಿ ಯಾವುದೇ ಫೋನ್ ಇರಲಿ, ಅದರಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಪಾಪ್ ವಿಂಡೋ ಓಪನ್ ಆಗುತ್ತೆ. ಆ ಪಾಪ್ ವಿಂಡೋದಲ್ಲಿ ಸರ್ಚ್ ಬಾರ್ನಲ್ಲಿ KEA ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಆ ಹೋಮ್ ಪೇಜ್ ನಲ್ಲಿ ಅಡ್ಮಿಷನ್ ಹಾಗೆ KE ಎಜುಕೇಶನ್ ಅವರು ಎಕ್ಸಾಮ್ ನಡೆಸುವಂತಹ ಎಲ್ಲ ಡೀಟೇಲ್ಸ್ ಸಹ ಇರುತ್ತೆ. ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆರ್ಮಿಡ್ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ 2026 ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಿವಿಲ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಅರ್ಜಿ ಸಲ್ಲಿಕೆ RPC ಅದ್ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಸಿವಿಲ್ ಕಾನ್ಸ್ಟೇಬಲ್ ಪಾಪ್ ವಿಂಡೋ ಓಪನ್ ಆಗುತ್ತೆ. ಮೊದಲ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ SSC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮತ್ತು ಹಾಗೆ ನಿಮ್ಮ ಬೋರ್ಡ್ ಸೆಲೆಕ್ಟ್ ಮಾಡಿ. ಹಾಗೆ ಕ್ಯಾಪ್ಚಾ ಕೋಡ್ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಪೂರ್ತಿ SSC ಡೀಟೇಲ್ಸ್ ಫಾರ್ಮ್ ಸಹ ಬರುತ್ತದೆ. ಎಲ್ಲ ಸರಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಇನ್ಫಾರ್ಮೇಶನ್ ಅನ್ನು ತಪ್ಪಾಗಿ ನಮೂದಿಸಿದರೆ ಎಡಿಟ್ ಮಾಡೋ ಆಪ್ಷನ್ ಸಹ ಸಿಗುವುದಿಲ್ಲ. ಏನೇ ಮಾಡಿದರೂ ಈ ಅಥೆಂಟಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಸಬ್ಮಿಟ್ ಮಾಡುವ ಮೊದಲು ಎಲ್ಲ ಡೀಟೇಲ್ಸ್ ಸರಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲಿ KYC ಸರ್ವಿಸ್ ಕೇಳ್ತಿದೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ನಿಮ್ಮ ಬಳಿ ಇರುವ 12 ಸಂಖ್ಯೆ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ OTP ಬರುತ್ತದೆ. OTP ಬಂದು 6 ಡಿಜಿಟ್ ಇರುತ್ತೆ. ಅದನ್ನು ಸಹ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಬಯೋಡಾಟಾ ಸಂಪೂರ್ಣ ಡೀಟೇಲ್ಸ್ ಸಹ ಬರುತ್ತದೆ. ಸಬ್ಮಿಟ್ ಕೊಟ್ಟಿದ್ದೇನೆ. ನಾವು ನೋಡಬಹುದು OTP ಸೆಂಡ್ ಸಕ್ಸಸ್ಫುಲ್ ಎಂದು ಬಂದಿದೆ. 120 ಸೆಕೆಂಡ್ ಟೈಮ್ ಇರುತ್ತೆ. ಅಲ್ಲಿವರೆಗೆ ವೆಯ್ಟ್ ಮಾಡಿ. OTP ಬಂದ ತಕ್ಷಣ ಎಂಟ್ರಿ ಮಾಡಬೇಡಿ. ಮೊದಲು OTP ಸರಿ ಇದೆಯೇ ಎಂದು ನೋಡಿ, ಆಮೇಲೆ ಎಂಟ್ರಿ ಮಾಡಿ. ಆಮೇಲೆ ಈ ತರ ವಿಂಡೋ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಫಾರ್ ಆಧಾರ್ ಅಂತ ಇದೆ. ಒಂದ್ ಸೆಕೆಂಡ್ ಚೆಕ್ ಮಾಡಿ. ಹಾಗೆ ಇಲ್ಲಿ ನಿಮ್ಮ ಹೆಸರು ಮತ್ತೆ ಹಾಗೆ ಎಲ್ಲವನ್ನು ನಮೂದಿಸಿ. ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಕೇಳ್ತಿದೆ. ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಎಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸುವ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಬಂದು ಮೈಸೂರು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಅಪ್ಲಿಕೆಂಟ್ ನೇಮು ಆಧಾರ್ ಕಾರ್ಡ್ SSC ಡೀಟೇಲ್ಸ್ ನಲ್ಲಿ ಹೇಗಿದೆಯೋ ಅದೇ ತರ ಟೈಪ್ ಮಾಡಿ. ಇಲ್ಲಿ ಅಪ್ಲಿಕೆಂಟ್ ಬಂದು ನೇಮ್ ಬಂದು R ಕಾರ್ತಿಕ್ ಅಂತ. ಅವರ ತಂದೆ ಹೆಸರು ಮತ್ತೆ ತಾಯಿ ಹೆಸರು ಸಹ ಫಾರ್ಮ್ ಫಿಲ್ ಮಾಡಬೇಕತ್ತೆ. ಹಾಗೆ ಇದು ರಿಸರ್ವೇಶನ್ ಕ್ಯಾಟಗರಿ ಸಹ ಕೇಳುತ್ತೆ. ನಿಮ್ಮ ರಿಸರ್ವೇಶನ್ ಕ್ಯಾಟಗರಿ SC ಆಗ್ಬೋದು, ST ಆಗಿರ್ಬೋದು. ಅದ್ರಲ್ಲೂ ಸಹ ಸಬ್ ಕ್ಯಾಸ್ಟ್ಗಳು ಇರುತ್ತೆ. ಆ ಸಬ್ ಕ್ಯಾಸ್ಟ್ ಸಹ ನೀವು ನಮೂದಿಸಬೇಕು. ಇಲ್ಲಾಂದ್ರೆ ನೋ ಅಂತ ಕೊಡಿ. ಹಾಗೆ ಒಂದು RD ನಂಬರ್ ಸಹ ಕೇಳುತ್ತೆ. ಹಾಗೆ ಆಧಾರ್ ಕಾರ್ಡ್ ಅಪ್ಲಿಕೆಂಟ್ ಡೀಟೇಲ್ಸ್ ಸಹ ಕೇಳುತ್ತೆ. ಅದು ಬಿಟ್ರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಹಾಗೆ ನೀವು ಯಾವ ಮಂತ್ಲಿ ಪಾಸ್ ಆಗಿದ್ರೆ ಅಂತ ಸಹ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ID ಜನರೇಟ್ ಆಗುತ್ತೆ. ಅಪ್ಲಿಕೇಶನ್ ID ಕೊನೆವರೆಗೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನಾವು ಯೂಸ್ ಮಾಡ್ಕೊಂಡು ಈಗ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡೋಣ ಬನ್ನಿ. ಈಗ ಫೋಟೋ ಅಪ್ಲೋಡ್ ಮಾಡ್ತಿದ್ದೀನಿ. 100 KB ಗಿಂತ ಜಾಸ್ತಿ ಇರೋದ್ರಿಂದ ತಗೋತಿಲ್ಲ. ಈಗ ಫೈಲ್ ನ ಸಿಗ್ದಾಗ ಮಾಡ್ಕೊಳ್ಳೋಣ ಬನ್ನಿ. ಇಮೇಜ್ ಕಂಪ್ರೆಸರ್ 19 KB ಅಂತ ಗೂಗಲ್ ಸರ್ಚ್ ಮಾಡ್ತೀನಿ. ನೀವು ಫೋಟೋ ಇಮೇಜ್ ನ 19 KB ಕಂಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಕಂಪ್ರೆಸ್ ಮಾಡಿದ ನಂತರ ಇಮೇಜ್ ನೇಮ್ ಅನ್ನು ಸಹ ನಿಮ್ಮ ನೇಮ್ 10 ಲೆಟರ್ಸ್ ಒಳಗಡೆ ಕೊಡ್ಬೇಕಾಗುತ್ತೆ. 10 ಲೆಟರ್ಸ್ ಮೇಲೆ ಕೊಟ್ರೆ ಅದು ಅಪ್ಲಿಕೆಂಟ್ ತಗೊಳ್ಳೋದಿಲ್ಲ.
ಈಗ ಫೋಟೋ ಅಪ್ಲೋಡ್ ಆಗಿದೆ. ಈಗ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಳ್ಳೋ ಬನ್ನಿ. ಸಿಗ್ನೇಚರ್ ಅಪ್ಲೋಡ್ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಕಂಟಿನ್ಯೂ ಎಂದು ಕೊಡಿ. ಸೇವ್ ಕಂಟಿನ್ಯೂ ಎಂದು ಕೊಟ್ಟ ಮೇಲೆ ನೆಕ್ಸ್ಟ್ ಹೋಮ್ ಪೇಜ್ಗೆ ಹೋಗೋಣ. ಈಗ ಸಕ್ಸಸ್ಫುಲಿ ಎಂದು ವಿಂಡೋ ಓಪನ್ ಆಗಿದೆ. ಹೋಮ್ ಪೇಜ್ ಬರೋಣ. ಈಗ ನೆಕ್ಸ್ಟ್ ಪೇಜ್ ಬಂದು ಪೇಮೆಂಟ್ ಪೇಜ್. ಪೇಮೆಂಟ್ ಪೇಜ್ ಬಂದು SC ಕ್ಯಾಟಗರಿ ಆದ್ರಿಂದ 500 ರೂಪಾಯಿ ಕೇಳ್ತಿದೆ. ಅದರ್ ಕ್ಯಾಟಗರಿ ಬಂದು 750. SC ಕ್ಯಾಟಗರಿ ಆದ್ರಿಂದ 500 ರೂಪಾಯಿ ತಗೋತಿದೆ. ಈಗ ಅಪ್ಲಿಕೇಶನ್ ID ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತೆ ಹಾಗೆ ಅಪ್ಲಿಕೇಶನ್ SSC ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಇರೋ ಹಾಗೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಮತ್ತೆ ಕ್ಯಾಪ್ಚಾ ಸಹ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆದ ತಕ್ಷಣ ಪೇ ಆಪ್ಷನ್ ಓಪನ್ ಆಗುತ್ತೆ. ಪೇ ಆಪ್ಷನ್ ನಲ್ಲಿ ನಾವು ಬ್ಯಾಂಕಿಂಗ್ ಆಗ್ಬೋದು, ನೆಟ್ ಬ್ಯಾಂಕಿಂಗ್ ಆಗ್ಬೋದು, ಪೇ ಅಂಡ್ ಸ್ಕ್ಯಾನರ್ ಆಗ್ಬೋದು, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನು UPI ಸ್ಕ್ಯಾನರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು ವಿಂಡೋ ಓಪನ್ ಆಗಿದೆ. ಈ ಸ್ಕ್ಯಾನ್ ಮಾಡಿ ಪೇ ಮಾಡೋದು ಅಷ್ಟೇ. ಸ್ಕ್ಯಾನ್ ಮಾಡಿ ಪೇ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಸೆಕೆಂಡ್ ಸಹ ಓಡ್ತಿದೆ ನೋಡ್ಬೋದು. ಈ ಅಪ್ಲಿಕೇಶನ್ ಐಡಿಯನ್ನು ಸಹ ನಾವು ಪ್ರಿಂಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಏನಕ್ಕೆ ಅಂತ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರಿ ಆಗ್ಬೋದು, ಯಾವುದೊಂದು ಚೆಕ್ ಮಾಡೋದಕ್ಕೋಸ್ಕರ ನಮ್ಮ ಅಪ್ಲಿಕೇಶನ್ ಐಡಿ ಪೇಮೆಂಟ್ ಅಕೌಂಟ್ಮೆಂಟ್ ಅನ್ನು ಸಹ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಬಂದು ಅಥೆಂಟಿಕೇಶನ್ ಕೇಳ್ತಿದೆ, ಯೂಸರ್ ವ್ಯಾಲಿಡೇಷನ್. ಅಪ್ಲಿಕೇಶನ್ ಐಡಿ ಮತ್ತೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ನಾವು ನೋಡಬಹುದು PDF ಲೋಡ್ ಆಗಿದೆ. ಇಲ್ಲಿ ಕ್ಯಾಂಡಿಡೇಟ್ ಎಲ್ಲ ಇನ್ಫಾರ್ಮೇಶನ್, ಈಗ ಏನೋ ಇನ್ಫಾರ್ಮೇಶನ್ ಫಿಲ್ ಮಾಡಿರ್ತೀರಾ ಅದನ್ನ ಪ್ರಿಂಟ್ ಬಂದಿರುತ್ತೆ. ಪ್ರಿಂಟ್ ತಗೊಂಡು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ ಏನಾದ್ರು ಅಪ್ಲಿಕೇಶನ್ ಐಡಿ ಮಿಸ್ ಆಗಿ ಏನಾದ್ರು ಪ್ರಿಂಟ್ ಏನಾದ್ರು ಮಿಸ್ ಆಗಿ ಕಳೆದೋಯ್ತು ಅಂತಂದ್ರೆ ಅದೇ ರೀತಿ ಪೋಸ್ಟ್ ಶಿಪ್ ನಲ್ಲಿ SSC ರಿಜಿಸ್ಟರ್ ನಂಬರ್ ಇಂದ ಮತ್ತೆ ಅಪ್ಲಿಕೇಶನ್ ಐಡಿ ನಾವು ತಕೋಬಹುದು. ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತು ಹಾಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ನಾನು ಸಹ ರೆಸ್ಪಾನ್ಸ್ ಮಾಡ್ತೇನೆ. ಇದೇ ತರ ಅತಿ ಹೆಚ್ಚು ವಿಡಿಯೋಗಳು ಮಾಡೋದಕ್ಕಾಗಿ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.